ಸುಂದ್ರಪಾಳ್ಯ ಸಮೀಪ ಕಾರ್ ಮತ್ತು ದ್ವಿಚಕ್ರ ವಾಹನದ ನಡುವೆ ಭೀಕರ ಅಪಘಾತ. ತಮಿಳುನಾಡು ಮೂಲದ ಯುವಕ ಸಾವು. ಘಟನಾ ಸ್ಥಳಕ್ಕೆ ತಡವಾಗಿ ಬಂದ ಆಂಬ್ಯುಲೆನ್ಸ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ ವಿ ಮೋಹನ್ ಕೃಷ್ಣ ಮತ್ತು ಸ್ಥಳೀಯರು. ಸುಂದ್ರಪಾಳ್ಯ ಸಮೀಪ ಕಾರ್ ಮತ್ತು ದ್ವಿಚಕ್ರ ವಾಹನದ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ ಬೈಕ್ ಸವಾರ ದುರ್ಮರಣ ಹೊಂದಿದ್ದು 10 ವರ್ಷದ ಬಾಲಕಿ ತೀವ್ರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಸುಂದ್ರಪಾಳ್ಯ ಸಮೀಪದ ಕಲ್ಲವಿವಸಾಳಿ ಗೇಟ್ ಬಳಿ ದ್ವಿಚಕ್ರ ವಾಹನ ಮತ್ತು ಕಾರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಬೈಕ್ ಸವಾರ ತಮಿಳುನಾಡಿನ ಗುಡಿಯತ್ತಂನ ಯುವಕ 25 ವರ್ಷದ ನವೀನ್ ಮತ್ತು ಅವರ ಜೊತೆಯಲ್ಲಿದ್ದ 10 ವರ್ಷದ ಬಾಲಕಿ ನಿಶಾಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ. ತಕ್ಷಣವೇ ಸ್ಥಳೀಯರು ಅವರನ್ನ ಖಾಸಗಿ ಮತ್ತು ಪೊಲೀಸ್ ವಾಹನದ ಮೂಲಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆಯ ನಂತರ ಕಾರ್ ಚಾಲಕ ಸ್ಥಳದಿಂದ ಪರಾರಿಯಾಗಿದ್ದು ಆಸ್ಪತ್ರೆಯಲ್ಲಿ ಬೈಕ್ ಸವಾರ ಕೊನೆಯುಸಿರೆಳೆದಿದ್ದಾನೆ. ಇನ್ನು ಘಟನೆ ನಡೆದ ಸ್ಥಳಕ್ಕೆ ಆಂಬ್ಯುಲೆನ್ಸ್ ತಡವಾಗಿ ಬಂದಿದ್ದಕ್ಕೆ ಸ್ಥಳೀಯರು ಹಾಗೂ ಸಮಾಜ ಸೇವಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸ್ಥಳದಲ್ಲಿದ್ದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣರವರು ತುರ್ತು ಸಂದರ್ಭದಲ್ಲಿ ವಿಳಂಬವಾಗಿ ಬಂದ ಆಂಬ್ಯುಲೆನ್ಸ್ ಸಿಬ್ಬಂದಿಯನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಬರ್ರಪ್ಪ ಯಾರು ನಮ್ಗೆ ಪ್ರಾಣ ಹೋದ ಮೇಲೆ ಆಂಬುಲೆನ್ಸ್ ನಮಗೆ ಪ್ರಾಣ ಎಲ್ಲ ಹೋದ ಮೇಲೆ ಆಂಬುಲೆನ್ಸ್ ಬರ್ತಾರೆ ನೋಡಿ. ಎಂತ ಸಿಸ್ಟಮ್ ಐತೆ ಮೇಡಮ್ ಬಂದ್ರೆ ಮುಂದಿನ ದಿನ ತಕ್ಕ ಪಾಠವನ್ನ ಇಲ್ಲಿರ್ತಕ್ಕಂಥ ಜನತೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಕಳಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ. ಒಂದು ಪ್ರಾಣಕ್ಕೆ ಬೆಲೆ ಇಲ್ಲ ಅಂತಂದ್ಮೇಲೆ ನೀವು ಏನಕ್ಕೆ ಇಲ್ಲಿ ನೀವು ಇದೀರಾ ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದು ಪುಟ್ಟ ಬಾಳಕಿ ಆ ತಂದೆ ಒಂದು ದುರ್ಘಟನೆಯಲ್ಲಿ ಈ ತರ ಆದಾಗ ಯಾರು ಇದು ಸ್ಪಂದನೆ ಮಾಡಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಮೋಹನ್ ಕೃಷ್ಣ ಏನಾದ್ರೂ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ನನ್ನ ಮೇಲೆ ಭಯ ಇಡಿಸಿ ಪಿಟಿಷನ್ ಹಾಕ್ಸಿ ನನ್ನ ಮಟ್ಟ ಹಾಕಕ್ ನೋಡ್ತೀರಾ. ಇದು ಯಾವುದಕ್ಕೂ ಭಯ ಪಡಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡ್ತೀನಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.